ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಹೊಸ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಸ್ನೇಹಿತರೆ, ನಾವಿಂದು ಹೆಬ್ಬಾಳದ ಕಿತ್ತಾಯ ಎಂಬ ಒಂದು ವೀರಗಲ್ಲು ಮತ್ತು ಶಿಲಾ ಶಾಸನದ ಹತ್ತಿರ ಇದ್ದೇವೆ. ನೋಡ್ಬೋದು ಸ್ನೇಹಿತರೆ, ಇದೇ ಕಿತ್ತಾಯ ಅಂದರೆ ಬೆಂಗಳೂರಿನ ಪ್ರಥಮ ದಾಖಲಿತ ನಾಗರಿಕ ಎಂಬ ಖ್ಯಾತಿಯನ್ನು ಪಡೆದಂತಹ ಒಂದು ಕಿತ್ತಾಯ ಎಂಬ ವ್ಯಕ್ತಿಯ ವೀರಮರಣದ ಒಂದು ಶಿಲಾ ಶಾಸನ ಇಲ್ಲಿದೆ. ಇದು ಹೆಬ್ಬಾಳ ಫ್ಲೈಓವರಿಂದ ಒಳಗೆ ಬಂದರೆ 1.5 ಕಿಲೋಮೀಟರ್ ಒಳಗೆ ಬಂದರೆ ಒಂದು ಗ್ರಂಥಾಲಯದ ಪಕ್ಕದಲ್ಲೇ ಒಂದು ಮಂಟಪ ಅಂದರೆ ಗಂಗರ ಶೈಲಿಯ ಮಂಟಪ ಮಾಡಿ ಇದನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಇದು 1 ಮೇ 2018ರಂದು ಪತ್ತೆ ಆಯಿತು ಈ ಶಿಲಾಶಾಸನ. ಈ ಶಿಲಾ ಬರಹವು ಹೆಬ್ಬಾಳ ಪ್ರದೇಶದ ಕಿತ್ತಯ್ಯ ಎಂಬ ವ್ಯಕ್ತಿ ಬಗ್ಗೆ ಇರುವ ಒಂದು ಊರಳಿವು ವೀರಗಲ್ಲು. ಊರಳಿವು ಅಂದರೆ ಊರನ್ನು ಉಳಿಸ್ಕೊಳ್ಳುವಂಥ ಒಂದು ಕಾಳಗದಲ್ಲಿ ವೀರಮರಣವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ. ಈ ಶಿಲಾ ಬರಹವು 8ನೇ ಶತಮಾನದ ಗಂಗಾ ಸಾಮ್ರಾಜ್ಯದ ಶ್ರೀ ಪುರುಷರ ಕಾಲದ್ದೆಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಈ ವೀರಗಲ್ಲು ಕಿತ್ತಯ್ಯ ಎಂಬವನ್ನು ನೆನಪಿಗಾಗಿ ಗೌರವಾರ್ಥವಾಗಿ ಇಲ್ಲಿ ಹಾಕಲಾಗಿದೆ. ಈತ ಪೊರ್ಬಳ ನಾಡು 30ರ ನಿವಾಸಿಯಾಗಿದ್ದು, ರಟವಾಡಿ ಅಂದರೆ ಸೈನ್ಯದ ರಾಷ್ಟ್ರಕೂಟರ ಸೈನ್ಯದ ದಾಳಿಯ ವಿರುದ್ಧ ಹೋರಾಡಿ ಮರಣ ಹೊಂದಿದಂಥ ಒಬ್ಬ ವ್ಯಕ್ತಿ. ಆ ದಾಳಿಯು ಪೊರ್ಬಳ ಊರನ್ನು ನಾಶ ಮಾಡಲು ಮಾಡಿದಂಥ ಒಂದು ದಾಳಿಯಾಗಿತ್ತು. ಶ್ರೀ ಪುರುಷನ ಕಾಲದಲ್ಲಿ ಆ ಪ್ರದೇಶದ ಪೆಳ್ನಾಗತ್ತರಸನು ಪೊರ್ಬಳ ನಾಡಿನ ಮುಖ್ಯಸ್ಥನಾಗಿದ್ದನು. ಮತ್ತು ಇದರಲ್ಲಿ 30 ಎಂಬ ಒಂದು ಸಂಖ್ಯೆಯು ಗಂಗಾ ಸಾಮ್ರಾಜ್ಯದ 30 ಊರುಗಳ ಒಂದು ಆಡಳಿತ ಮುಖ್ಯ ಕೇಂದ್ರ ಆಗಿತ್ತೆಂದು ಇಲ್ಲಿ ಅಂದಾಜಿಸಲಾಗಿದೆ. ಈ ಶಾಸನವು ಕ್ರಿಸ್ತಶಕ 726 ಮತ್ತು 788ರ ಅವಧಿಯಲ್ಲಿ ಹಾಕಿಸಲಾಗಿದೆ ಎಂದು, ಏಕೆಂದರೆ ಶ್ರೀ ಪುರುಷನ ಒಂದು ರಾಜ್ಯಭಾರದ ಅವಧಿ ಕ್ರಿಸ್ತಶಕ 726ರಿಂದ 788 ಇದ್ದಿದ್ದರಿಂದ ಆ ಕಾಲದಲ್ಲಿ ಇದನ್ನು ಶಿಲಾ ಶಾಸನವನ್ನು ಹಾಕಿಸಲಾಗಿದೆ ಅಂತ ನಾವು ಅಂದಾಜಿಸ್ಬೋದು. ಮತ್ತು ಈ ಶಿಲಾಶಾಸನವನ್ನು ಕಿತ್ತಾಯನ ತಮ್ಮಂದಿರಾದ ಫರ್ಗುಂದಿ ಮತ್ತು ಅವನ ಕಿರಿಯ ತಮ್ಮ ಕಿರ್ಗುಂದಿ ಸ್ಥಾಪಿಸಿದರೆಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಬನ್ನಿ ಈಗ ಆ ಲಿಪಿಯಲ್ಲಿ, ಆ ವೀರಗಲ್ಲಿನಲ್ಲಿ ಆ ಲಿಪಿಯಲ್ಲಿ ಏನು ಬರ್ತಿದೆ ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ನೋಡ್ಬೋದು, ಇದೆ ಅದು ಲಿಪಿ ನೋಡಿ, ಇದೆ ಆ ಶಾಸನದ ಸಾಲುಗಳು. ಬನ್ನಿ ಈಗ ಆ ಲಿಪಿಗಳ ಸಾಲುಗಳ ಅರ್ಥ ಏನಂತ ತಿಳ್ಕೊಳ್ಳೋಣ. ಶ್ರೀ ಪುರುಷ ಮಹಾರಾಜನು ಭೂಮಿಯನ್ನು ಆಳುತ್ತಿದ್ದಾಗ ಪೊರ್ಬಳರ ನಾಡು 30ನ್ನು ಪೆಳ್ನಾಗತ್ತರಸನು ಆಳುತ್ತಿರಲು ಅರಕಮ್ಮರ ಎಂಬ ವ್ಯಕ್ತಿಯ ಮೈದುನ ಕೊಡಂದಲೆ ಕಿತ್ತಯ್ಯನು ರಟ್ಟವಾಡಿಯ ದಂಡು ಬಂದಾಗ ಊರಿನ ನಾಶವನ್ನು ತಡೆಯಲು ಹೋರಾಡಿ ಸತ್ತು ಇಂದ್ರಲೋಕವನ್ನು ಸೇರಿದ. ಫರ್ಗುಂದಿ ಮತ್ತು ಅವನ ತಮ್ಮ ಕಿರ್ಗುಂದಿ ಸ್ಥಾಪಿಸಿದ ಕಲ್ಲು ಇದಾಗಿದೆ ಎಂಬುದು ಈ ಸಾಲುಗಳ ಅರ್ಥ. ಇದರ ವಿಶೇಷ ಏನೆಂದರೆ, ಈ ಕಿತ್ತಾಯ ಎಂಬ ವೀರಗಲ್ಲಿನ ಒಂದು ಬರಹ ಏನಿದೆಯೋ ಅದು ಕವಿರಾಜ ಮಾರ್ಗ ಎಂಬ ಕೃತಿಗಿಂತಲೂ 100 ವರ್ಷ ಹಳೆಯದ್ದಾಗಿದೆ ಎಂದು ಇಲ್ಲಿ ಅಂದಾಜಿಸ್ಬೋದು. ಮತ್ತು ಈ ವೀರಗಲ್ಲುಗಳು ಮೊದಲಿಗೆ ಈ ಥರ ಇರಲಿಲ್ಲ. ಒಂದು ಹೆಬ್ಬಾಳ ಹಳ್ಳಿಯ ಗೇಟ್ ಬಳಿ ಒಂದು ರಸ್ತೆ ಬದಿ ಕಾಲುವೆ ಪಕ್ಕದಲ್ಲಿ ಯಾವುದೋ ಒಂದು ಕಲ್ಲು, ಒಂದು ಹಳೆಯ ಕಲ್ಲು ಪೂಜೆ ಮಾಡ್ತಾರಲ್ಲ ಆ ಥರ ಬಿದ್ದಿತ್ತಂತೆ. ರಸ್ತೆ ವಿಸ್ತರಣೆ ಮಾಡುವಂಥ ಸಮಯದಲ್ಲಿ ಇದನ್ನು ಈ ಪ್ರದೇಶದ ವಾಸಿಯಾದ ದಿಲೀಪ್ ಕ್ಷತ್ರಿಯ ಎಂಬುವರು ರಿವೈವಲ್ ಹೆರಿಟೇಜ್ ಹಬ್ ಎನ್ನುವ ಸಂಸ್ಥೆಗೆ ಒಂದು ವಿಷಯವನ್ನು ತಿಳಿಸ್ತಾರೆ. ಅವರು ಈ ಪ್ರಾಚೀನ ವಸ್ತುಗಳು ಮತ್ತು ಈ ಥರ ಪಾರಂಪರಿಕ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡುವಲ್ಲಿ ತೊಡಗಿರ್ತಾರೆ. ಅವರು ಇವುಗಳನ್ನು ಸಂರಕ್ಷಣೆ ಮಾಡಿ ಒಂದು ಹತ್ರ ಜೋಡಿಸ್ತಾರೆ. ಆನಂತರ ಇಲ್ಲಿನ ಪ್ರದೇಶ ಸ್ಥಳೀಯರು ತಮ್ಮ ಸ್ವಂತ ಹಣದಿಂದಲೇ ತಮ್ಮ ಹಣವನ್ನು ಹಾಕಿ ಈ ಒಂದು ಮಂಟಪ ಮಾಡಿ ಅದರಲ್ಲಿ ಈ ಶಾಸನಗಳನ್ನು, ವೀರಗಲ್ಲನ್ನು ಸಂರಕ್ಷಣೆ ಮಾಡಿರ್ತಾರೆ. ಅವರಿಗೊಂದು ದೊಡ್ಡ ನಮಸ್ಕಾರಗಳು ಮತ್ತು ಅವರಿಗೆ ಹೃದಯಪೂರ್ವಕವಾಗಿ ಒಂದು ನಮಸ್ಕಾರ ಹೇಳಲೇಬೇಕು. ಏಕೆಂದರೆ ಇಂಥ ಪ್ರಾಚೀನ ವೀರಗಳನ್ನು ಸಂರಕ್ಷಿಸಿ ಇಲ್ಲಿ ಸ್ಥಾಪನೆ ಮಾಡಿದ್ದರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ
ಹೆಬ್ಬಾಳ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ ನಿಮಗೆ. ಹೇಗೆ ಅಂದರೆ ಈ ಶಾಸನದಲ್ಲಿ ಪೆರ್ಬೋಳ ನಾಡು ಅಂತ ಉಲ್ಲೇಖ ಆಗಿದೆಯಲ್ಲ, ಅದು ಕಾಲಾಂತರದಲ್ಲಿ ಪೆರ್ಬೋಳಲ್, ಪೆರ್ಬೋಳ್, ಪೆಬ್ಬೋಳ್, ಪೆಬ್ಬಾಳ, ಹೆಬ್ಬಾಳ ಆಗಿದೆ ಅಂತ ಇಲ್ಲಿ ಶಾಸನ ತಜ್ಞರು ಒಂದು ಅಭಿಪ್ರಾಯ ಪಡ್ತಾರೆ. ಹೇಗೆ ಅಂದರೆ 9ರಿಂದ 15ನೇ ಶತಮಾನದ ಅವಧಿಯಲ್ಲಿ ಪ ಅಕ್ಷರದಿಂದ ಶುರುವಾಗ ಕನ್ನಡ ಪದಗಳು ಪ ಅಕ್ಷರದ ಬದಲು ಹ ಅಕ್ಷರವನ್ನು ಬಳಕೆಗೆ ತರಲಾಗ್ತದೆ 11ನೇ ಶತಮಾನದಲ್ಲಿ. ಹೀಗೆ ಪ ಅಕ್ಷರದಲ್ಲಿ ಸ್ಥಾನದಲ್ಲಿ ಹ ಅಕ್ಷರವನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂದರೆ ಈಗ ಪುಲಿ, ಹುಲಿ, ಪಾಲು, ಹಾಲು ಹೀಗೆ ಅಂದರೆ ರೂಪಾಂತರಗೊಂಡಿದ್ದರಿಂದ ಅದು ಪೆರ್ಬೋಳ್, ಪೆಬ್ಬೋಳ್, ಪೆಬ್ಬಾಳ, ಹೆಬ್ಬಾಳ ಆಗಿರೋ ಸಾಧ್ಯತೆಗಳು ತುಂಬ ಇದೆ ಅಂತ ಇಲ್ಲಿನ ಶಾಸನ ತಜ್ಞರು ಹೇಳ್ತಾರೆ. ಮತ್ತು ಈ ಶಿಲಾ ಬರಹದಲ್ಲಿ ಉಲ್ಲೇಖಿಸಿರುವಂಥ ಕಿತ್ತಯ್ಯ ಎಂಬ ವ್ಯಕ್ತಿಯು ಈಗಿನ ಬೆಂಗಳೂರು ಪ್ರದೇಶದಲ್ಲಿ ಮೊದಲ ದಾಖಲಾಗಿರುವ ನಾಗರಿಕನೊಬ್ಬನ ಅಂದರೆ ವ್ಯಕ್ತಿಯೊಬ್ಬನ ಹೆಸರಾಗಿದೆ. ಹಾಗಾಗಿ ಈತನ ಬೆಂಗಳೂರಿನ ಮೊದಲ ದಾಖಲಿತ ನಾಗರಿಕನೆಂದು ಇತಿಹಾಸಕಾರರಿಗೆ ಪ್ರಿಯವಾಗಿದ್ದಾನೆ. ಅಂದರೆ ಇವನೇ ಮೊದಲು ಬೆಂಗಳೂರಿನ ಮೊದಲ ದಾಖಲಿತ ನಾಗರಿಕ ಎಂಬ ಒಂದು ಶಾಸನ ಸಿಕ್ಕಿರೋದು ಇವನ ಹೆಸರಿನಲ್ಲೇ. ಸೊ ಈ ಶಿಲಾಶಾಸನಗಳನ್ನು ಒಂದು ಉಳಿಸುವ ಒಂದು ನಿಟ್ಟಿನಲ್ಲಿ ಗಂಗಾರ ಒಂದು ಮಂಟಪ, ಗಂಗಾರ ಶೈಲಿಯ ಒಂದು ಮಂಟಪವನ್ನು ಇವರು ನಿರ್ಮಿಸಿ ಇಲ್ಲಿ ಇವನ್ನ ಸಂರಕ್ಷಿಸಿ ಇಟ್ಟಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ. ಹಾಗೆ ಆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲೂ ಹೋದೆ. ಬಟ್ ತುಂಬ ಪೂಜೆ ಇದರಿಂದ ನಾವು ಹತ್ರಕ್ಕೆ ಹೋಗಲಿಲ್ಲ, ಹೊರಗಿಂದನೇ ವಿಡಿಯೋ ಮಾಡ್ಕೊಂಡು ಬಂದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಒಂದು ಪ್ರಾಚೀನ ಅಂದರೆ ಪಾರಂಪರಿಕ ಒಂದು ವಸ್ತುಗಳನ್ನು ಹೀಗೆ ಸಂರಕ್ಷಿಸಿ ಇಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.